ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ನಿನ್ನೆ ಏನಾಯ್ತಂದರೆ ಕೋಲ್ಕತ್ತಾದ ಸಾಲ್ಟ್ ಸ್ಟೇಡಿಯಂಗೆ ಮೆಸ್ಸಿ ಅವರು ಬಂದಿದ್ದರು. ಫೇಮಸ್ ಅವರು, ಅರ್ಜೆಂಟೈನಾ ಫುಟ್ಬಾಲ್ ಆಟಗಾರ. ಅವರು ವರ್ಲ್ಡ್ ಕಪ್ನ 4-5 ಬಾರಿ ಗೆದ್ದಿದ್ದಾರೆ. ಹಾಗೆ ರೊನಾಲ್ಡೋ ಕೂಡ ತುಂಬ ಫೇಮಸ್ಸು. ಮೆಸ್ಸಿ ಎಷ್ಟು ಫೇಮಸ್ಸು, ರೊನಾಲ್ಡೋ ಕೂಡ ಅಷ್ಟೇ ಫೇಮಸ್ಸು. ಇವಾಗ ಏನು ವಿಚಾರ ಅಂದರೆ, ಗೋಟ್ ಇವೆಂಟ್ ಆರ್ಗನೈಸ್ ಮಾಡಿದವರು ಕೋಲ್ಕತ್ತಾದ ಸಾಲ್ಟ್ ಸ್ಟೇಡಿಯಂಗೆ ಅವರ ಪ್ರತಿಮೆ ಅನಾವರಣಕ್ಕೆ ಕರೆದಿರ್ತಾರೆ. ಇದು ಆ್ಯಕ್ಚುಲಿ 200 ಕೋಟಿ ಬಡ್ಜೆಟಲ್ಲಿ ಅವ್ರನ್ನ ಕರ್ಕೊಂಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ನಿನ್ನೆ ಏನಾಯ್ತು ಅಂದರೆ 40,000ಕ್ಕಿಂತ ಅಧಿಕ ಜನ ಸೇರಿರ್ತಾರೆ. 40,000 ಜನ ಸೇರಿದಾಗ ಫ್ಲೈಟಿಂದ ಬರ್ತಾರೆ. ಮೆಸ್ಸಿ ಅವರು 10 ನಿಮಿಷ ಮಾತ್ರ ಸ್ಟೇಡಿಯಮಲ್ಲಿ ಇರ್ತಾರೆ. ಇಲ್ಲಿ ಟಿಕೆಟ್ ಪ್ರೈಸ್ ನೋಡಿದರೆ 1,000ದಿಂದ 14,000-15,000 ರೂಪಾಯಿವರೆಗೂ ಟಿಕೆಟ್ ರೇಟ್ ಇತ್ತಂತೆ. ಅಲ್ಲಿ ಬಂದಿರ್ತಕ್ಕಂಥ ಮೆಸ್ಸಿ ನೋಡಲಿಕ್ಕೆ ಅಂತ ಬಂದಿರತಕ್ಕಂಥಗೆ ಅಲ್ಲಿ ನಿರಾಶೆ ಉಂಟಾಗಿದೆ. ಕಾರಣ, ಅಲ್ಲಿ ಸುತ್ತಮುತ್ತ ಎಲ್ಲ ಬರೀ ರಾಜಕಾರಣಿ ಮಕ್ಕಳೇ ಇದ್ರಂತೆ. ಅವ್ರನ್ನ ನೋಡೋಕ್ಕೂ ಬಿಟ್ಟಿಲ್ಲ. ಹಿಂಗಾಗಿ ಜನ ರೊಚ್ಚಿಗೆದ್ಬಿಟ್ಟು ಚೇರುಗಳು ಎಲ್ಲ ಒಡೆದಾಕ್ಬಿಡ್ತಾರೆ. ಅಲ್ಲಿ ಮೆಸ್ಸಿ ಕೂಡ 10 ನಿಮಿಷ ಇದ್ದಂತೆ ಅವರು ಆನ್ಲೈನಲ್ಲಿ ಅವ್ರ ಪ್ರತಿಮೆನ ಅನಾವರಣ ಮಾಡಿದ್ದಾರೆ. ಅಷ್ಟು ಜನ ಅಲ್ಲಿ ಸೇರಿದ್ರಂತೆ. ನಿನ್ನೆ ಹೈದರಾಬಾದ್ ಒಂದು ಈವೆಂಟ್ ಆರ್ಗನೈಸೇಷನ್ ಮಾಡಿರುತ್ತೆ. ಅವರು ಒಳ್ಳೆ ಪ್ಲಾನಿಂಗ್ ಮಾಡಿಕೊಂಡು, ಒಳ್ಳೆ ಸೆಕ್ಯೂರಿಟಿ ಇಟ್ಕೊಂಡು ಪ್ಲಾನಿಂಗ್ ಮಾಡ್ತಾರೆ ರೇವಂತ್ ರೆಡ್ಡಿ ಅವರು. ಅಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಫುಟ್ಬಾಲ್ ಡ್ರೆಸ್ಸಲ್ಲಿ ಬಂದಿರ್ತಾರೆ. ರಾಹುಲ್ ಗಾಂಧಿ ಕೂಡ ಮೀಟ್ ಆಗ್ತಾರೆ ಅಲ್ಲಿ ಮೆಸ್ಸಿ ಅವ್ರನ್ನ. ಅವರು ಒಂದು ಮ್ಯಾಚ್ ಕೂಡ ಆಡ್ತಾರೆ, ಒಂದು ಸಿಂಪಲಾಗಿ ಮ್ಯಾಚ್ ಆಡ್ತಾರೆ. ಜನರು ಎದುರು ಗೋಲನ್ನು ಹೊಡಿತಾರೆ. ಇಲ್ಲಿ ಇದು ಅವ್ರು ಬಂದಿರೋದು ಪ್ರಚಾರ ಅಲ್ಲ. ಇಲ್ಲಿ ಏನಂದರೆ, ಒಂದು ಫೋಟೋಕ್ಕೆ 10 ಲಕ್ಷ ರೂಪಾಯಿ ಅಂತೆ, 9,95,000 ಅಂತೆ ಒಂದು ಫೋಟೋಕ್ಕೆ, ವಿತ್ GST ಅಂತೆ. ಅದಕ್ಕೆ ಇದು ತುಂಬ ಕಾಸ್ಟ್ಲಿ ಅನಿಸುತ್ತಪ್ಪ. ಆ ಒಂದು ಫೋಟೋಗೋಸ್ಕರ ಅಷ್ಟು ದುಡ್ಡು ಕೊಡಬೇಕಂದ್ರೆ 10 ಲಕ್ಷ ಏನಂತ. ಅದು 100 ಲಿಮಿಟ್ ಅಂತೆ. ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ 60 ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತಂತೆ. ಒಂದೊಂದು ಫೋಟೋಕ್ಕೆ 10 ಲಕ್ಷ ಅಂದರೆ ಅದು ಏನಂತಾನೆ ಅರ್ಥ ಆಗಿಲ್ಲ. ಜನರು ಹುಚ್ಚರೋ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಇವಾಗ ಮಾಡೆಲ್ ಬಂದಿದೆ, ಕ್ಯಾಪ್ ಜೆಮಿನಿ ಕೂಡ ಇದೆ. ಹಾಗೆ ಚಾಟ್ GPT ನೀವು ಒಂದು ಫೋಟೋ ಕೊಟ್ಬಿಟ್ಟು, ಮೆಸ್ಸಿ ಫೋಟೋ ಕೊಟ್ಬಿಟ್ರೆ, ನೀವು ಅವ್ರ ಪಕ್ಕದಲ್ಲೇ ಸ್ಟೇಡಿಯಮಲ್ಲಿ ನಿಂತ್ಕೊಳತ್ತೆ ನ್ಯಾಚುರಲಾಗೇ ಬರುತ್ತೆ ಒಂದು ಲೆವೆಲ್ಲಿಗೆ. 10 ಲಕ್ಷ ತುಂಬ ಬಹಳ ಅನಿಸ್ತು ಈ ಫೋಟೋಗಳಿಗೆ. ಆ ಈವೆಂಟ್ ಆರ್ಗನೈಸ್ ಮಾಡಿದವರು, ಗೋಟ್ ಈವೆಂಟ್ ಅವರು ಅದೇನು ಇದು ಮಾಡಿದ್ರು ಗೊತ್ತಿಲ್ಲ. ಇವತ್ತು ವಾಂಖೇಡೆ ಸ್ಟೇಡಿಯಮಲ್ಲಿ, ಮುಂಬೈ ವಾಂಖೇಡೆ ಸ್ಟೇಡಿಯಂನಲ್ಲಿ ಜನರ ಮೀಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇವ್ರನ್ನ ಮೀಟ್ ಮಾಡ್ತಾರೆ ಅಂತ ಹೇಳಾಗುತ್ತೆ. ನಾಳೆ ಡೆಲ್ಲಿಯಲ್ಲಿ ದೊಡ್ಡ ಫಂಕ್ಷನ್ ಇಟ್ಕೊತಾರೆ. ಹಂಗೆ ಇಲ್ಲಿ ವಿರಾಟ್ ಕೊಹ್ಲಿನೂ ಬರುವ ಸಾಧ್ಯತೆ ಇದೆ, ಕೆಲವು ಸ್ಪೋರ್ಟ್ಸ್ ಪರ್ಸನ್ ಬರುವ ಸಾಧ್ಯತೆ ಇದೆ. ಆಮೇಲೆ ಮೋದಿನ ಕೂಡ ಇವರು ನಾಳೆ ಮೀಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಏನು ವಿಚಾರ ಅಂತಂದರೆ, ಅದು ಒಂದು ಫೋಟೋಕ್ಕೆ 10 ಲಕ್ಷ ಅನ್ನೋದೇ ಇಲ್ಲಿ ತುಂಬ ವೈರಲ್ ಆಗ್ತಿರೋ ವಿಚಾರ. ಅದನ್ನು ಯಾರು ಬುಕ್ ಮಾಡಿಕೊಂಡು ಫೋಟೋ ತೆಗೆಸ್ಕೊಂತಾರೋ ಅವ್ರೇನು ಬುದ್ಧಿವಂತರ ದಡ್ರ ಅಂತ ಗೊತ್ತಿಲ್ಲ. ಅವರಿಗೆ ದುಡ್ಡು ಹೆಚ್ಚಾಗಿದ್ದರೆ ಏನಾದ್ರು ದಾನ ಮಾಡ್ಬೋದಾಗಿತ್ತು. ಅದರ ಬದಲು ಒಂದು ಫೋಟೋಕ್ಕೆ 10 ಲಕ್ಷ, ಇದು ತುಂಬ ಓವರ್ ಆಯಿತು. ಕೇಳಲಿಕ್ಕೇ ಒಂಥರ. ಇವರು ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅನಿಸುತ್ತೆ. ಇವರು ಒನ್ ಟೈಮು ನಮ್ಮ ಟಾಟಾ ಕಂಪ್ನಿ, ಇಂಡಿಯಾ ಕಂಪ್ನಿ ಇದೆಯಲ್ಲ, ಅದಕ್ಕೆ ಅಡ್ವರ್ಟೈಸ್ಮೆಂಟಿಗೆ, ಒಂದು ಕಾರನ್ನು ಅಡ್ವರ್ಟೈಸ್ಮೆಂಟಿಗೆ ಟಾಟಾ ಬೋಲ್ಟ್ ಅಂತ ಒಂದು ಕಾರ್ ಬಂತು. ಅದರ ಅಡ್ವರ್ಟೈಸ್ಮೆಂಟಿಗೆ ಇವರು ಅಡ್ವರ್ಟೈಸ್ಮೆಂಟ್ ಮಾಡಿದರು. ಅವಾಗೇ ಇವರು ಇಂಡಿಯಾದಲ್ಲಿ ಅದಕ್ಕಿಂತ ಮುಂಚೆನೇ ಫೇಮಸ್ ಆಗಿದ್ದರು. ಬಟ್ ಅವರು ಅಷ್ಟು ಸುಲಭನಾಗಿ, ಅದು ದೊಡ್ಡ ಆಟಗಾರರು, ಅವರು ಅರ್ಜೆಂಟೈನಾ ಆಟಗಾರರು, ಅಷ್ಟು ಸುಲಭನಾಗೆ ಒಂದು ಕಾರನ್ನು ಪ್ರಮೋಟ್ ಮಾಡೋಕ್ಕೆ ಎಲ್ಲ ಒಪ್ಕೊಳ್ಳಲ್ಲ. ಆದ್ರೂ ನಮ್ಮ ಟಾಟಾ ಕಂಪ್ನಿನ, ಇಂಡಿಯಾ ಕಂಪ್ನಿನ ಪ್ರಮೋಟ್ ಮಾಡಿದರು. ಅದೊಂದು ಖುಷಿ ವಿಚಾರ. ನಾಳೆ ಮೋದಿನ ಮೀಟ್ ಆಗ್ತಾರೆ. ಮತ್ತೇನಾರ ಇದೇ ವಿಷಯವಾಗಿ ಅಪ್ಡೇಟ್ ಬಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಒತ್ತಿಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.